ನನ್ನ ಆರಾಧ್ಯ ದೇವರಾದ ಗುಡ್ಡಾಪುರದ ವರದಾನೇಶ್ವರಿ ಸೋಮನಾಥರ ಪಾದಕ್ಕೆ ಅನಂತ ಕೋಟಿ ಶರಣಾರ್ಥಿ. ನನ್ನ ಇಡೀ ಸಮಸ್ತ ಕರ್ನಾಟಕ ಕನ್ನಡದ ಕಲಾಭಿಮಾನಿ ದೇವರುಗಳಿಗೆ ನಿಮ್ಮ ಮನೆ ಮಗಳ ಶಾಂತಾಳ ಕೋಟಿ ಕೋಟಿ ಶರಣಾರ್ಥಿಯನ್ನು ಮಾಡುತ್ತಾ ಹಿಡಿಯೋದ ಮಾತಾಡ್ಬೇಕತ್ತ ಸ್ಟಾರ್ಟ್ ಮಾಡೀನಿ. ಏನು ಮಾತಾಡ್ಬೇಕಪ್ಪ ಅಂದ್ರೆ ಈ ಬಸ್ ಫ್ರೀಯಾಗಿ ಹೇಳ್ತೇನೆ ರೀ. ಇದು ಏನು ಜನದ ಮಾತಾ, ಏನು ಸುದ್ದಿ? ಹೆಣ್ಮಕ್ಳು ಕಂಡಪಟ್ಟಿ ಸ್ವಾಭಿಮಾನಿ ಅದಾರ, ಹೆಣ್ಮಕ್ಳು ಕದು ಅದಾರ ಕಿದು ಅದಾರ ಅಂತ ನಮ್ಮನ್ನು ಅದೆಲ್ಲ ದೊಡ್ಡ ದೊಡ್ಡ ಸ್ಥಾನಕ್ಕೆ ಒಯ್ದು ಹಬ್ಸ್ಯಾರಿ. ಆದ್ರೆ ಈ ಬಸ್ ಫ್ರೀಯಾಗಿ ಕಚ್ಚಿ ಹಾಯ್ಕೊಂಡ್ಕೆ ಅವಾಗ ಹಿಂದಕ್ಕೆಲ್ಲ ಒಬ್ರೊಬ್ರು ಎಲ್ಲೋ ಲಕ್ಷಕ್ಕೊಬ್ಬರು 50,000ಕ್ಕೊಬ್ಬರು ವೀರರು ಅದಾರ. ಚಿಕ್ಕಿತ್ತು ರಾಣಿ ಚೆನ್ನಮ್ಮ, ಏನ ಒಣಕಿ ಓಬವ್ವ, ಝಾನ್ಸಿಬಾಯಿ, ಲಕ್ಷ್ಮೀಬಾಯಿ ಇಂಥವ್ರತ್ತ ಒಂದೊಂದು ದೊಡ್ಡ ದೊಡ್ಡ ಸ್ಥಾನದೊಳಗೆ ಇದ್ರೆ ಅವರು ಶಕ್ತಿವಂತರ ಅದಾರತ್ತ ಅವ್ರನ್ನ ಇತಿಹಾಸದೊಳಗೆ ಬರ್ದಾರ. ಆದ್ರೆ ಅವರು ಒಂದೊಂದು ರಾಜ್ಯ ಒಂದೊಂದು ಊರ ಕಾಪಾಡೋಗೋಸ್ಕರ ಅವರೊಂದೊಂದು ಶಕ್ತಿವಂತರು. ಅವ್ರು ಸಾಕ್ಷಾತ್ ದೇವರೇ, ಅವರು ಆದಿಶಕ್ತಿನೇ. ಅವರು ಈ ಬಸ್ ಫ್ರೀಯಾಗಿ ಇವ್ರು ಹಳ್ಳಿಗಾಡ್ದನ್ ಹೆಣ್ಮಕ್ಳಾಗ್ಯಾರಿ. ಎಂತೆಂಥ ಶಕ್ತಿವಂತರಂದ್ರೆ ಗಂಡ್ಮಕ್ಳಿಗೆ ಮೀರಿಸಿಬಿಟ್ಟಾರ. ಕಚ್ಚೆ ಹಾಯ್ಕೊಂಡ್ಕೆ ಹೋಗ್ಬೇಕು ಬಸ್ನಾಗ, ಕಿಟಕಿಯಿಂದ ಹಾಯ್ದು ಏರಿಕೆ ಸೀಟಿನ ಮೇಲೆ ಇಳಿಬೇಕ್ರೆ. ಏನು ರೀ ಹಿಂಗೆ ಮಾಡಿದ್ರೆ ಫ್ರೀ ಅದಾರಣ್ಣ, ತೀರ ಏನು ಲೆಕ್ಕದಾಗರಿ ಬೇಕು ಬೇಡ? ಅವ್ರು ಗಂಡ್ಮಕ್ಳು ಗುಳಾಡಿ ಗಾಡಿಗೆ ಹಾಯ್ಲಕತ್ತಾರ ಈಗ ಹಳ್ಳಿಗಾಡ್ದಾಗ. ಯಾಕಂದ್ರೆ ಹೊಟ್ಟಿಗೆ ಕೂಳಿಸ್ತಿ ಮಾಡಿ ತಿನ್ನೋದಾಗಲ್ಲಾಗ್ಯದ ಅವಕ್ಕೆ. ಆ ಕೈಲೇ ಏನು ಮಾಡ್ಕೊಂಡು ತಿನ್ಬೇಕು? ಇವರು ದೇವಸ್ಥಾನ ಹೋಗುದೇ ಆಯಿತು. ಕೈಯಾಗ ಒಂದು ಚೀಲ ತೊಗೊಂಡು ಎದ್ರನ ಅದೊಂದು ಆಧಾರ್ ಕಾರ್ಡ್ ಚೀಲ ಹಾಕೊಂಡ್ಕೇಸಿಂದ್ರ ಎಲ್ಲಿ ಒಂದೊಂದು ದೇವಸ್ಥಾನಗಳದಾಗ ಬಾಗಿಲ ಮುಚ್ಚೋ ಪರಿಸ್ಥಿತಿ ಬಂದದ್ರಿ. ಪ್ರಸಾದಕ್ಕೆ ಉಡೋದು ಕಾಲಾಗ ಉಣ್ಣ ಕೊಡೋದು. ಮತ್ತು ಆ ನಮ್ಮನ್ನು ಒಬ್ಬರ ಮೇಲೆ ಒಬ್ಬರು ಬಿದ್ದರೆ ಹೆಂಗೆ ರೀ ತೀರಾ? ಅದು ಮಾಡಿ ಕೊಟ್ಟಾರ ಸ್ವತಂತ್ರ ಅಂದ್ರೆ ನಾವು ಒಂದು ಜರ ಲೆಕ್ಕದ ಮೇಲೆ ಉಪಯೋಗ ಮಾಡ್ಕೋಬೇಕ್ರಿ. ತೀರಾ ಅತಿಶಯ ಇಟ್ರು ಮಾಡೋದು ಚಲೋ ಅನ್ಸಲ್ಲ ನನಗೆ. ಅದಕ್ಕೆ ಮಾನ್ಯ ಹೊಂಟಿ ಇದಕ್ಕೆ ಇದೇ ಧಾರವಾಡಕ್ಕೆ ಇದಕ್ಕೆ ಪಿಕ್ಚರ್ ಶೂಟಿಂಗ್ ಹೊಂಟೀನಿ ರೀ. ಬಿಜಾಪುರದಾಗ ಕೂತಿದ್ದೆವು, ಬಸ್ ಬತ್ತು ಭಾಳ ಹೊತ್ತಿಗೆ. ಅದು ಯಾಕೋ ಯಾವ ಎಲೆಕ್ಷನ್ ಸಂದರ್ಭದ ನೋಡ್ರಿ ಬಸ್ಗಳು ಕಮ್ಮಿ ಇದ್ದು. ಕಂಡಪಟ್ಟಿ ಮಂದಿ ನಿಂತೀವಿ, ಹೆಣ್ಮಕ್ಳು ಹೊಸ ಮಂದಿ ಬಂತ್ರಿ ಬಸ್. ಬರೋಣನೆ ಹಬ್ಲಕತ್ತಾರ್ರಿ. ಅವರು ಒಳ್ಯಾಕೆ ಹೋರಿ, ಕಂಡಪಟ್ಟಿ ಜನ ಅದ ಸರಿ ಒಳ್ಯಾಕ ಅಂತ ಹೇಳ್ತಾರೆ. ಮುಂದೆ ಹೋದಾರ ಹಂಗೆ ಒಂದ್ಸಾರ ಮುಂದಕ್ಕೆ ಹೋಗಿ ನಿಂತ್ರ ಹಿಂದಿನವ್ರಿಗೆ ಏರ್ಲಕ್ಕೆ ಅನುಕೂಲ ಆಗ್ತದಿಲ್ಲ ರೀ. ಏರ್ದವ್ರೊಬ್ರು ಹೋಗೋದು, ಡ್ರೈವರ್ ಮುಂದೆ ನಿಂದ್ರದು. ನನ್ನ ಆಧಾರ್ ಕಾರ್ಡ್ ನಡೀತದನು? ನನ್ನ ಆಧಾರ್ ಕಾರ್ಡ್ ನಾವು ವಾಯ್ಕಂತ್ರಿ ಕೇಳಿ ಸಾಕಾಗಿತ್ತು. ಅವ ಏನು ಹೇಳಕ್ಕೆ ಮತ್ತೆ ಅವರು ಕಂಡಕ್ಟರ್ ಸರ್ ಏನು ಹೇಳಕತ್ತೀರಿ, ಇದು ಡ್ರೈವರ್ ಸರು, ಯವ್ವ ನಿಮ್ಮ ಆಧಾರ್ ಕಾರ್ಡಿಗೆ ಕಾಲ್ ಬಂದಿದ್ದು ನನಗೆ ಗೊತ್ತಿಲ್ಲ, ನಡೀತದ ಬಿಡ್ತದ ನಿಮಗೆ ಗೊತ್ತಾ, ಹೋರಿ ಒಳಗನ ಏನು ಮಾಡ್ಬೇಕ್ರಿ ಇನ್ನು? ಅದಕ್ಕೆ ಈಗೆಲ್ಲ ಬಂದು ಕಾರ್ಡ್ ಕೈಯಾಗ ಹಿಡ್ಕೊಂಡ್ಕೆ ಎಲ್ಲಿಗೆ ಹೋಗ್ಬೇಕು, ಏನು ಸುದ್ದಿ ಅನ್ನುವಂಥದ್ದೇ ದ್ಯಾಸ ಆರಿಬಿಟ್ಟಾರ ಹೆಣ್ಮಕ್ಳು. ಹೋಗ್ಬೇಕು ಹೆಣ್ಮಗಳು ಅಂತ ಕಂಡಕ್ಟರ್ ಕೇಳ್ಬೇಕಾ ಏನು ಅವ್ರು ಹೇಳ್ಬೇಕ್ರಿ? ಎಲ್ಲಿಗೆ ಹೋಗ್ತೀರಿ ಅಂತ ಅವ್ರು ಕೇಳ್ದ ಟಿಕೆಟ್ ಕೊಡ್ತಾರಿಲ್ಲ. ಅವ್ರು ಎಲ್ಲಿ ಹೋಗ್ತೀರಿ ಇವತ್ತು ಕೇಳ್ತಾರೆ, ಇಂಥಲ್ಲಿ ಹೊಂಟಿ ಅಂದ್ರೆ ಟಿಕೆಟ್ ಹರಿದು ಕೊಡ್ತಾರೆ. ಅವ್ರು ಮುಂದೆ ನಿಂತೋಗ್ಬೇಕು ಹೆಣ್ಮಗಳು ಅಂತಾಳ ಕಂಡಕ್ಟ್ರ, ಇದು ಎಲ್ಲಿಗೆ ಹೋಗ್ತದ ಬಸ್? ಅದು ಎಲ್ಲಿಗೆ ಯಾಕೆ ಹೋಗ್ಲಕ್ಕೆ, ನೀ ಎಲ್ಲಿಗೆ ಹೋಗ್ತಿ ಅಂತ ಕೇಳಿದ್ರಿ ಅವ್ರು. ನೀ ಎಲ್ಲಿಗೆ ಹೋಗ್ತಿ ಹೇಳು, ಟಿಕೆಟ್ ಹರಿದು ಕೊಡ್ತೀನಿ. ಮತ್ತು ಇದು ಬಸ್ ಎಲ್ಲಿಗೆ ಹೋಗ್ತದ ಅಲ್ಲಿಗೆ ಬರ್ತಿ ಏನಂದ್ರೆ ಅವರು. ಇಲ್ಲ ಇದು ಕೇಳಿದೆ, ಸೌದತ್ತಿಗೆ ಹೋಗ್ಬೇಕು ಅದಕ್ಕೆ ಕೇಳಿ. ಆಯಿತು ನೀ ಸೌದತ್ತಿ ಅಂತ ಹೇಳು, ನಾ ಟಿಕೆಟ್ ಹರಿದು ಕೊಡ್ತೀನಿ ಅಲ್ಲ. ಬಸ್ ಎಲ್ಲಿಗೆ ಹೋಗ್ತದೆ, ಇದು ಬೆಳಗಾವಿ ಹೋಗ್ತದೆ, ಬೆಳಗಾವಿ ಬರ್ತೇನಂದ್ರೆ ಅವ್ರು. ಇಟ್ಟು ಅನಾಹುತ ಇಟ್ಟು ಆಡ್ಮುಟ್ಟು ಮಾತಾಡ್ತಾರೆ ಹೆಣ್ಮಕ್ಳು ಅಂತೀರಲ್ಲ. ಹೆಣ್ಮಕ್ಳು ಮಾತೇ ಭಾಳ ಅಂತಾರ, ಸುಳ್ಳಲ್ಲ. ಕಡೆಗೆ ಹಂಗೆ ಹೆಸರವನು ಅದೇ ಪಡ್ಕೋತಾರೆ. ಅದಕ್ಕೆ ನಾವು ಅಂತೀವಿ ಸೂಕ್ಷ್ಮಿ ಅನ್ನೋಂಥ ಒಂದು ಜರ ಇಟ್ಕೋಬೇಕ್ರಿ. ಫ್ರೀ ಕೊಟ್ಟಾರ, ಫ್ರೀ ಮಾಡ್ಯಾರ ತೇಕೆ ಸುಮ್ಮ ಪದ ಎದ್ದಂಗೆ ಕೊಡ್ಕೊತ ಹೋದ್ರೆ ಚಂದ ಅನಿಸಲ್ಲ. ಮನ್ಯಾಗ ಹೆಣ್ಮಕ್ಳಿಗೆ ಬೇಸರ ಆಗಿರಬಾರ್ದು, ಬಸ್ನಾಗ ಡ್ರೈವರ್ ಸರ್ಗೆ ಕಂಡಕ್ಟರ್ಗೆ ಬೇಸರ ಆಗಿರಬಾರ್ದು, ದೇವಸ್ಥಾನದಾಗಿದ್ರೆ ಅರ್ಚಕರಿಗೆ ಬೇಸರ ಆಗಬಾರ್ದು. ಮತ್ತು ಇಟ್ಟೆಲ್ಲ ಬೇಸರ ಆಗಿ ವೈಕನಂಗೆ ಆಗಿದ್ರೆ ಹೆಂಗೆ ತೀರಾ ಏನದು? ಎಲ್ಲಿ ಹೋದ್ರೆ ಹೆಣ್ಮಕ್ಳು ನೋಡಬಾರ್ದು, ಅದು ಸುದ್ದಿ. ಅದಕ್ಕೆ ನಾ ಏನು ಅನಿಸ್ತದೆ ರೀ, ಮನುಷ್ಯ ಕೊಟ್ಟು ಸ್ವಾತಂತ್ರ್ಯ ದುರುಪಯೋಗ ಮಾಡ್ಕೊಳಕತ್ತೀವಿ ಅನ್ನೋತ್ತ. ದುರುಪಯೋಗ ಆಗಬಾರ್ದು ಯಾವಾಗಲೂ, ಯಾರಿಗೆ ಆಗಲ್ದಕ್ಕೆ ಬೇಸರ ಆಗಿರಬಾರ್ದು. ಬಸ್ಸಿಗೆ ಹರಿಗಟ್ಟವ್ರು ಏರೋದು ಜಡ ಹರಿಸ್ಲಕತ್ತದ್ರಿ, ಗಂಡಸು ಮಕ್ಕಳು ಏರೋದು ಜಡ ಹರಿಸ್ಲಕತ್ತದ. ಕುಂದ್ರಲಾಕ ಜಾಗಿಲ್ಲ, ನಿಂದ್ರಲಾಕ ಜಾಗಿಲ್ಲ. ಒಬ್ಬರ ಮ್ಯಾಲ ಒಬ್ರು ಬಿದ್ದು ಉಸಿರು ಬಂದು ಆಗೋ ಪರಿಸ್ಥಿತಿ ಆದಂಗೆ ಆಗೋದೆ, ಹೋಗುದೆ ಬರುದೆ ಹೋಗ್ರಿ.
ನೋಡ್ಲಕ್ಕೆ ಹೋಗ್ರಿ ಬರ್ಲಕ್ಕೆ ಹೋಗ್ರಿ ಬ್ಯಾಡ ಅನ್ನಲ್ಲ. ಇದು ಇಲ್ಲ ಇನ್ನೊಂದು ಬಸ್, ಇದು ಇಲ್ಲ ಇನ್ನೊಂದು ಬಸ್ ಸಿಗತ್ತೆ, ಶಾಂತರೀತಿಯಿಂದ ಏರಿ ಶಾಂತರೀತಿಯಿಂದ ಹೋಗಿ ಮುಂಜಾನೆ ಹಿಂದೆ ಮುಂದೆ ವಯಸ್ಸು ಹೋದವರು ಏರ್ಲಕತ್ತಾರನ್ನ ನೋಡಿ ಖುಷಿನ ತಾಯಿ ಹಾಳನ್ನ ನೋಡಿ ಬೇಡ. ಗಂಡು ಮಕ್ಳದಾಗ ಹಿರೇ ಮನುಷ್ಯರು ವಯಸ್ಸು ಹೋದವರು ಅಜ್ಜರು ಇರ್ತಾರೆ, ಅವ್ರಿಗೆ ನೋಡ್ಕೊಂಡು ಏಪ್ಪ ನೀವು ಏರಿ ನಾವು ಏರ್ತೀವಿ ಅಂತ ಹೇಳಿ ಸಮಾಧಾನ ರೀತಿಯಿಂದ ಶಾಂತ ರೀತಿಯಿಂದ ಬಿಟ್ಟು ತೈ ಕುಣ್ಕೋತ ಹೋದ್ರೆ ಏನಾರ ಹಾನಿ ಆದ್ರೆ ಮಾಡೋದೇನು ಮುಂದ್ರಿ? ಬಿದ್ದು ಎಲ್ಲರ ಕೈಯರೆ ಕಾಲರ ಮುರ್ಕೊಳ್ಳೆ ಹರಿಗೆಟ್ಟವ್ರು ಬಿದ್ದು ಏನು ಕರೆ ಆಗಿದೆ ಆದ್ರೆ ಪರಿಸ್ಥಿತಿ ಅವ್ರದ್ದು ಏನಾಗ್ತದ. ಅದಕ್ಕೆ ನೀವು ಹೋಗೋರಿಗೆ ಬರೋರಿಗೆ ನಾ ಬ್ಯಾಡ ಅನ್ನಕತ್ತಿಲ್ಲ, ಹೋಗ್ರಿ ನೋಡ್ರಿ ಬರ್ರಿ, ನಮ್ಮಲಿಂದ ಇನ್ನೊಬ್ರಿಗೆ ತೊಂದರೆ ಆಲಾರ್ದ ರೀತಿಯಿಂದ ನೋಡ್ಕೊಂಡು ಹೋರತ್ತ ಅಷ್ಟೇ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು. ನೀವೇ ನನಗೆ ಒಯ್ರಿಯಲ್ಲ, ನಾನು ಹೆಣ್ಮಗಳೇ ಏನಿ, ಯಾಕೆ ನನಗೂ ಪ್ರೀನೇ ಅದು ಬಸ್. ಮತ್ತು ನನಗೊಬ್ಬಕ್ಕೆ ನಾ ಎಷ್ಟೋ ನಾನು ಬಿಟ್ಟು ಹೇಳಕತ್ತಿಲ್ಲ, ನಾನು ನಿಮ್ಮ ಜೊತೆನೇ ಸೇರಿಸ್ಕೊಂಡೇ ಹೇಳತ್ತೀನಿ. ನಾನು ಈ ಕರ್ನಾಟಕದಕ್ಕಿನೇ ಭಾರತದಕ್ಕಿನೇ ನನಗೂ ಇದು ಸಂಬಂಧ ಅದ ಇಲ್ಲತ್ತಲ್ಲ. ಸ್ವಲ್ಪ ನಮ್ಮಲಿಂದ ಯಾರಿಗೆ ತೊಂದರೆ ಆಲಾರ್ದಂಗೆ ದಯವಿಟ್ಟು ಎಲ್ಲರೂ ನೋಡ್ಕೊಂಡು ಹೋಗೋದು ಒಳ್ಳೆಯದು. ನಾಗರಿಕತೆ ಅನ್ನುವಂಥದ್ದು ಭಾಳ ದೊಡ್ಡ ಮಾತಂದ್ರೆ ಅದು ಎಲ್ಲನೂ ಅನುಸರಿಸ್ಕೊಂಡು ಹೋದಾಗೇ ಚಲೋ ಅಂತ ಹೇಳ್ತೀನಿ. ಇದ್ರ ಬಿಟ್ಟು ಇನ್ನೇನು ಹೇಳೋಕ್ಕಾಗಲ್ರಿ ನಾ. ಅದಕ್ಕೆ ದಯವಿಟ್ಟು ಯಾರಾದರೂ ನನ್ನ ಚಾನಲ್ ಹೊಸಬ್ರು ನೋಡ್ಲಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ಏನಾದರೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ವಿಡಿಯೋ ನೋಡಿರಿ, ದಯವಿಟ್ಟು ಯಾರಿಗೆ ಶೇರ್ ಮಾಡ್ಕೋರಿ ನೀವು ಅಲ್ಲಿದಲ್ಲೇ ವಿಡಿಯೋಗಳನ್ನ ಅತ್ತಿ ಹೇಳ್ತಾ ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ ರೀ. ಅಲ್ಲಿವರೆಗೂ ನಮಸ್ಕಾರ.